ಅಮೃತಾನಂದಮಯಿ ಮಠದ ವಿರುದ್ಧ ತನಿಖೆಗೆ ಆದೇಶವನ್ನು ಕೊಡಲಾಗಿದೆ. ತನಿಖೆ ನಡೆಸುವಂತೆ ಮುಖ್ಯ ಕಾರ್ಯದರ್ಶಿಗೆ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಆದೇಶವನ್ನು ಕೊಟ್ಟಿದ್ದಾರೆ. ಮಾತಾ ಅಮೃತಾನಂದಮಯಿ ಮಠದ ವಿರುದ್ಧ ತನಿಖೆಗೆ ಆದೇಶ ಇದೀಗ. ಜಮೀನು ವಂಚನೆ ಪ್ರಕರಣದಲ್ಲಿ ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿದೆ. ರೈತರಿಗೆ ಸುಳ್ಳು ಭರವಸೆಯನ್ನ ಕೊಟ್ಟು ಸರ್ಕಾರದಿಂದ ಜಮೀನು ಪಡೆದಿದ್ದಂತ ಮಠ ಇದು. 25 ಬಡ ರೈತ ಕುಟುಂಬಗಳು ಇದರಿಂದ ಬೀದಿಗೆ ಬಂದಿದ್ದು. ಮಹದೇವಪುರದ ಕಸವನಹಳ್ಳಿಯಲ್ಲಿರುವಂತಹ ಅಮೃತಾನಂದಮಯಿ ಮಠ ಇದು. 2000ನೇ ಇಸ್ವಿಯಲ್ಲಿ 22 ಎಕರೆ ಜಮೀನನ್ನು ಪಡೆದುಕೊಂಡಿತ್ತು ಮಠ. 2000 ವಿಧಿವೇರಿಗೆ ಮನೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಬೇರೆ ಬೇರೆ ಸಾಮಾಜಿಕ ಉದ್ದೇಶದಿಂದ ಪಡೆದುಕೊಂಡಂತಹ ಜಮೀನಿದು. ಅನಾಥಾಶ್ರಮ ಕಟ್ತೀವಿ, ಬ್ರಹ್ಮಾಸ್ತ್ರ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು. ಉಚಿತ ಶಿಕ್ಷಣ ಮತ್ತು ವೈದ್ಯಕೀಯ ಸೌಲಭ್ಯವನ್ನ ಕೊಡೋದಾಗಿ ಜಾಗವನ್ನ ಪಡೆದುಕೊಂಡಿದ್ರು. ಆದರೆ ಈ ಉದ್ದೇಶಕ್ಕೆ ಭೂಮಿಯನ್ನ ಬಳಕೆ ಮಾಡದೆ ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬಂದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಅಮೃತಾನಂದಮಯಿಯ ಆಶ್ರಮವನ್ನು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ತನಿಖೆಗೆ ಆ ದೂರಿನ ಪ್ರತಿಯನ್ನು ಕೂಡ ನೋಡ್ತಾ ಇದ್ದೀರಿ. 2000ನ ಇಸ್ವಿಯಲ್ಲಿ 22 ಎಕರೆ ಜಮೀನನ್ನು ಪಡೆದುಕೊಳ್ತಾರೆ. ಯಾವ ಕಾರಣಕ್ಕೆ? ನಾವು ಒಂದು 2000 ವಿಧವೆಯರಿಗೆ ಮನೆಯನ್ನು ಕಟ್ಟಿಕೊಡ್ತೀವಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕಟ್ತೀವಿ, ಅನಾಥ ಮಕ್ಕಳಿಗೆ ಅನಾಥಾಶ್ರಮ ಕಟ್ತೀವಿ, ಬ್ರಹ್ಮಾಸ್ತ್ರ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತೀವಿ, ಉಚಿತ ಶಿಕ್ಷಣ ಕೊಡ್ತೀವಿ, ವೈದ್ಯಕೀಯ ಸೌಲಭ್ಯವನ್ನು ನೀಡೋದಾಗಿ ಜಾಗವನ್ನು ಪಡೆದುಕೊಳ್ತಾರೆ. ಉದ್ದೇಶ ಹಾಗಿತ್ತು. ಜಾಗ ಸಿಕ್ಕ ನಂತರ ಯಾವ ಉದ್ದೇಶಕ್ಕಾಗಿ 22 ಎಕರೆ ಜಮೀನನ್ನು ಪಡೆದುಕೊಂಡಿದ್ರು ಆ ಉದ್ದೇಶಕ್ಕಾಗಿ ಆ ಜಾಗವನ್ನ ಬಳಕೆ ಮಾಡದೇನೆ ಸ್ವಂತಕ್ಕಾಗಿ ಜಮೀನನ್ನ ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತ ಆರೋಪ. ಸ್ವಂತಕ್ಕಾಗಿ ಮಾತಾ ಅಮೃತಾನಂದಮಯಿ ಅವರನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇದರ ಜೊತೆಗೆ ಊರಿನ ಯಾರಿಗೂ ಕೂಡ ಮಠದೊಳಗೆ ಪ್ರವೇಶವನ್ನು ಕೊಡ್ತಾ ಇಲ್ಲ ಎನ್ನುವಂತ ಆರೋಪ ಕೂಡ ಇದೆ. ಲಕ್ಷ ಫೀಸನ್ನು ಪಡೆದು ಹೊರಗಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತಿದ್ದಾರೆ. ಯಾರು ಇವರಿಗೆ ಭೂಮಿಯನ್ನು ಕೊಟ್ಟಿದ್ರಲ್ಲ ಆ ಬಡ ರೈತ ಕುಟುಂಬಗಳು, ಅವರಿಗೂ ಕೂಡ ಯಾವುದೇ ಅವಕಾಶವನ್ನು ಕೊಡ್ತಾ ಇಲ್ಲ ಇಲ್ಲಿ ಕೆಲಸಕ್ಕೆ. ಬೇರೆ ಬೇರೆ ಕಾರಣಕ್ಕೆ ಇಂಥದ್ದೊಂದು ಆರೋಪ ಅವರ ವಿರುದ್ಧ ಬಂದಿತ್ತು. ಸರ್ಕಾರಕ್ಕೆ ಸಲ್ಲಿಸಿದಂತೆ ಯಾವುದೇ ಸಾಮಾಜಿಕ ಸೇವೆಗೆ ಈ ಭೂಮಿಯನ್ನು ಬಳಕೆ ಮಾಡಿಲ್ಲ, ಕೂಡಲೇ ಕ್ರಮ ಜರುಗಿಸಿ ಅಂತ ಗ್ರಾಮಸ್ಥರು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ರು. ಇದೀಗ ತನಿಖೆ ನಡೆಸುವಂತೆ ಮುಖ್ಯ ಕಾರ್ಯದರ್ಶಿಗೆ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಕ್ರಮವನ್ನು ತೆಗೆದುಕೊಳ್ಳುವಂತೆ ಆದೇಶವನ್ನು ಹೊರಡಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್, ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಏನಿದು ಪ್ರಕರಣ? ಪ್ರವೀಣ್, ಇನ್ನು ಮಾತಾ ಅಮೃತಾನಂದಮಯಿ ಮಠ ಏನಿದೆ ಆ ಒಂದು ಮಠದ ಮೇಲೆ ಈಗ ರಾಜ್ಯಪಾಲರು ತನಿಖೆಗೆ ಆದೇಶವನ್ನ ಮಾಡಿರುವಂತದ್ದು. ಅಲ್ಲಿದ್ದಂತ ಸುಮಾರು 25 ರೈತ ಕುಟುಂಬಗಳಿಗೆ ಸುಳ್ಳು ಭರವಸೆಯನ್ನ ನೀಡಿ ಸರ್ಕಾರದಿಂದ ಸುಮಾರು 22 ಎಕರೆ ಜಮೀನನ್ನ ಪಡೆದುಕೊಂಡು ಈಗ ಸದ್ಯದಲ್ಲಿ ಯಾರಿಗೂ ಕೂಡ ಗ್ರಾಮಸ್ಥರಿಗಾಗಿರ್ಬೋದು ಯಾರಿಗೂ ಕೂಡ ಒಳಗಡೆ ಹೋಗೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡದೆ ಅವರು ಕೊಟ್ಟಿದ್ದಂತ ಆಶ್ವಾಸನೆಗಳನ್ನ ಕೂಡ ಈಡೇರಿಸದೆ ಇಲ್ಲಿ ಏನೋ ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಸುಮಾರು 2000 ವಿಧವೆಯರಿಗೆ ಮನೆ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಅನಾಥಾಶ್ರಮ ಮತ್ತು ದೇವಸ್ಥಾನ, ಉಚಿತ ಶಿಕ್ಷಣ ಮತ್ತು ವೈದ್ಯಕೀಯ ಸೌಲಭ್ಯ ನೀಡೋದಾಗಿ ಈ ಒಂದು ಮಠ ಹೇಳ್ಕೊಂಡು ಆ 22 ಎಕರೆ ಜಮೀನನ್ನ ಸರ್ಕಾರದಿಂದ ಪಡೆದುಕೊಂಡಿತ್ತು. ಆದ್ರೆ ಅದರ ನಂತರದಲ್ಲಿ ಅವು ಯಾವುದನ್ನೂ ಮಾಡದೇನೆ ಮತ್ತು ಊರಿನವರಿಗೆ ಯಾವುದೇ ಕೂಡ ಮಠದೊಳಗೆ ಎಂಟ್ರಿಯನ್ನ ಕೊಡದೇನೆ ಹೊರಗಿನ ವಿದ್ಯಾರ್ಥಿಗಳಿಂದ ಲಕ್ಷ ಫೀಸ್ ಅನ್ನ ಪಡೆದು ಶಿಕ್ಷಣ ಕೊಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿಯ ಗ್ರಾಮಸ್ಥರು ಆರೋಪವನ್ನ ಮಾಡ್ತಿರುವಂತದ್ದು. ಸುಮಾರು 25ಕ್ಕೂ ಹೆಚ್ಚು ಕುಟುಂಬಗಳು ಆ ಪೂರ್ವದಿಂದಲೂ ಕೂಡ ಅಲ್ಲಿ ಜಮೀನಿನಲ್ಲಿ ಉಳುಮೆಯನ್ನ ಮಾಡ್ಕೊಂಡು ಬಂದಿದ್ದಂತಹ ರೈತ ಕುಟುಂಬಗಳು ಇದರಿಂದ ವಂಚನೆಗೊಳಗಾಗಿದ್ದಾವೆ. ಯಾವಾಗ ಮಠ 22 ಎಕರೆ ಜಮೀನನ್ನ ಅಕ್ವೈರ್ ಮಾಡ್ಕೊಳ್ತು ಅವಾಗ ಅಲ್ಲಿದ್ದಂತ ಅಷ್ಟು ಬೆಳೆ ಬೆಳ್ಕೊಂಡು ಅಲ್ಲಿ ರೈತ ವರ್ಗ ಏನಿತ್ತು ಅಷ್ಟು ಕುಟುಂಬಗಳು ಬೀದಿಗೆ ಬಂದಿದ್ವು. ನಂತರದಲ್ಲಿ ಅವರಿಗೆ ಇವೆಲ್ಲ ಸೌಲಭ್ಯಗಳನ್ನ ಕೊಡ್ತೀನಿ ಅಂತ ಹೇಳಿ ಮಾತಾ ಅಮೃತಾನಂದಮಯಿ ಮಠ ಆಶ್ವಾಸನೆಯನ್ನ ಕೊಟ್ಟು ಈಗ ಮಾಡ್ಲಿಲ್ಲ ಅಂತ ಹೇಳಿ ಆರೋಪವನ್ನು ಮಾಡಿ ರಾಜ್ಯಪಾಲರಿಗೆ ದೂರನ್ನ ಕೊಡಲಾಗಿತ್ತು. ಸದ್ಯ ರಾಜ್ಯದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಇದರ ತನಿಖೆಯನ್ನ ಮಾಡೋದಂತೆ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇದರ ತನಿಖೆಯನ್ನ ಮಾಡೋದಕ್ಕೆ ಈಗ ರಾಜ್ಯಪಾಲರು ಆದೇಶವನ್ನ ಮಾಡಿರುವಂತದ್ದು. ಪ್ರವೀಣ್. ಓಕೆ ವಿಕಾಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.